ಅಣ್ಣ ನೀವು ಫಸ್ಟ್ ಮೂವಿ ಐರಾವತ್ ಅಲ್ಲಿ ಮಾಡಿದ್ರಲ್ಲ, ಲೆಜೆಂಡ್ರಿ ಆಕ್ಟರ್ ಅನಂತ್ ನಾಗ್ ಸರ್ ಜೊತೆ ಮಾಡಿದ್ರಿ. ಅವ್ರ ಜೊತೆ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಫಸ್ಟ್ ಟೈಮ್ ಅನಂತ್ನಾಗ್ ಸರ್ ಇನ್ನೂ ಬರ್ತಾ ಇದ್ರು ಆ ಕಡೆಯಿಂದ ಕ್ಯಾಮ್ರಾ ಹತ್ರ ಬಂದಾಗ ನಾನು ನೋಡಿ ಒಂಥರ ಏನೋ ಒಂಥರ ಖುಷಿ. ಯಾಕಂದ್ರೆ ಎಂತೆಂಥ ಸಿನಿಮಾಗಳಲ್ಲಿ ನೋಡಿದ್ವಿ ಅವ್ರನ್ನ, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಹಳ ಖುಷಿ ಪಟ್ಟಿದ್ವಿ. ಅವರು ಎದುರುಗಡೆ ಬಂದು ನಿಂತ್ಕೊಂಡ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ನನಗೊಂಥರ ಖುಷಿ, ಜೊತೆಗೆ ಒಂದ್ ಸ್ವಲ್ಪ ಭಯ ಇತ್ತು. ಹಿಂಗಪ್ಪ, ಏನು ನಾವೇನಾದ್ರೂ ಹಂಗೆ ಹಿಂಗೆ ಡೈಲಾಗ್ ಏನ ಅಂತ ಏನ್ ಅನ್ಬೋದು ಅಂತ. ಏನು ಒಂದಿಲ್ಲ, ಈ ತರ ಕೇಳು ಈ ತರ ಕೇಳು ಅಂತ ಅವರೇ ಆಕ್ಚುಲಿ ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿ ಹೊಸಬ್ರು ಅಂತ ಗೊತ್ತಾದಾಗ ಚೆನ್ನಾಗಿ ನಮ್ಗೆ ಯಾವ ರೀತಿ ಹೇಳ್ಬೇಕು ಅಂತೆಲ್ಲ ಹೇಳ್ಕೊಟ್ಟು ಚೆನ್ನಾಗಿ ತುಂಬಾ ಕಂಫರ್ಟೇಬಲ್ ಅನಿಸ್ತು. ಆಮೇಲೆ ತುಂಬಾ ಖುಷಿ ಆಯ್ತು. ನಾನಿನ್ ಬರ್ತೀನಿ, ಮಕ್ಕಳಿಗೆ ಪಾಠ ಹೇಳಬೇಕು. ಅವ್ರಿಗೂ ಇದನ್ನೇ ಕಲಿಸ್ತೀರಾ ಸರ್? ಅದೃಷ್ಟ, ಯಾಕೆಂದ್ರೆ ಅಂತ ನಾನು ತುಂಬಾ ಇಷ್ಟಪಡುವಂತ ಶಂಕರ್ ನಾಗ್ ಸರ್ ಅಣ್ಣ, ಅದು ಅನಂತ್ ನಾಗ್ ಸರ್ ಅಂದಾಗ ನನಗೆ ತುಂಬಾ ಖುಷಿ ದಿನ ಆಕ್ಚುಲಿ ನನಗದು. ಇವಾಗ ಶಂಕರ್ ನಾಗ್ ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಲ್ವಾ, ಅದ್ರ ಅವಾಗ ನಿಮ್ಗೆ ಏನ್ ಅನಿಸ್ತಿತ್ತು ಅವ್ರನ್ನ ನೋಡಿದ್ರೆ? ಯಾಕಂದ್ರೆ ಅವ್ರನ್ನ ನಾವು ಸಿನಿಮಾದಲ್ಲಿ ಅಷ್ಟೇ ನೋಡಕ್, ಯಾಕಂದ್ರೆ ಬೇಗ ಅವರು ತೀರ್ಕೊಂಡಿದ್ರಿಂದ ಅವರು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಎಸ್ ಪಿ ಸಾಂಗ್ಲಿಯನ, ಸಿ ಬಿ ಐ ಶಂಕರ್ ಅಂತೆಲ್ಲ. ಯಾಕಂದ್ರೆ ಅವಾಗ ಅದು ಒಂಥರ ಅವ್ರ ಸಿನಿಮಾ ಅಂದ್ರೆ ಒಂಥರ ಮೋಟಿವೇಶನ್. ಆಕ್ಚುಲಿ ಅವ್ರ ವ್ಯಕ್ತಿತ್ವ ಇದೆಯಲ್ಲ, ಅವ್ರ ರಿಯಲ್ ಲೈಫ್ ವ್ಯಕ್ತಿತ್ವ ಕೂಡ ಇನ್ಸ್ಪಿರೇಷನ್. ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಓದಿದೀವಿ, ಇಂಟರ್ವ್ಯೂಗಳಲ್ಲೆಲ್ಲ ನೋಡಿದೀವಲ್ಲ, ಅನಂತ್ ಸರ್ ಹೇಳ್ದಾಗೆಲ್ಲ. ಯಾಕಂದ್ರೆ ಒಂದು ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಅವರು. ಸಿನಿಮಾ ಬಿಟ್ಟು ಸಿನಿಮಾಯಿಂದ ಆಚೆಗೂ ಒಂದು ಒಳ್ಳೆ ವ್ಯಕ್ತಿತ್ವ ಕೂಡ, ಅಂದ್ರೆ ತನ್ನ ಎಲ್ಲಾ ಕೆಲಸಗಳಲ್ಲೂ ತೊಡಸ್ಕೊಳ್ಳುವಂತ ವ್ಯಕ್ತಿ. ಅದರಿಂದ ನನಗೆ ಯಾವಾಗ್ಲೂ ಅವರು ತುಂಬಾ ಇನ್ಸ್ಪೈರ್ ಆಗ್ತಾರೆ ಇವತ್ತಿಗೂ. ನೀವು ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಗೊಂದು ಮಾತು ಕೊಡ್ತೀನಿ ಸರ್. ಈ ಮಣ್ಣಿನ ಋಣ ತೀರಿಸೋವರೆಗೂ ನಾನು ಸಾಯಲ್ಲ ಸರ್. ನೆಕ್ಸ್ಟ್ ಆಪರ್ಚುನಿಟಿ ಯಾವ ತರ ಇತ್ತು ನಿಮ್ಗೆ? ನೆಕ್ಸ್ಟ್ ಉಪ್ಪಿ ಸರ್ದು ಉಪ್ಪಿಟ್ಟು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದೆ. ಆಕ್ಚುಲಿ ಒಂದು ಸಣ್ಣ ಆಡಿಷನ್ ತರ ಇತ್ತು ಅಲ್ಲೇನೆ. ಅಲ್ಲಿ ಆಡಿಷನ್ ಅಲ್ಲಿ ಕೆಲವರು ಡೈಲಾಗ್ ಹೇಳ್ಸಿದ್ರು. ಅದರಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಹೇಳಿದೆ ಅಂತ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಆಗ ಆಕ್ಚುಲಿ ಉಪ್ಪಿ ಸರೇ ಈ ತರ ಹೇಳು, ಈ ತರ ಡೈಲಾಗ್ಸ್ ಅಂತೆಲ್ಲ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಈಗ ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ ಹಂಗೇಳಿ ಹಿಂಗೇಳಿ ಅಂತ ಇದ್ರು. ಆಗ ಉಪ್ಪಿ ಸರೇ ಬಂದ್ಬಿಟ್ಟು ಗಾಬರಿ ಪಡಿಸಬಾರ್ದು ಆರ್ಟಿಸ್ಟ್ಗಳಿಗೆ, ಇಷ್ಟು ಕೂಲ್ ಆಗಿ ಕಾಮಾಗಿ ಹೇಳ್ಕೊಟ್ರೆ ಖಂಡಿತ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹೇಳಿ ಅವರು ತುಂಬಾ ಕಂಫರ್ಟೇಬಲ್ ಆಗಿ ಅವರೇ ಡೈರೆಕ್ಷನ್ ಇದ್ರಿಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ತುಂಬಾ ಖುಷಿ ಆಯ್ತು ಕೂಡ. ಅಣ್ಣ ಇವಾಗ ಒಬ್ಬ ಆರ್ಟಿಸ್ಟ್ ಅಂದ್ರೆ ಒಂದು ರೆಕಗ್ನೈಸೇಷನ್ ಸಿಗ್ಬೇಕು. ಒಂದು ರೆಕಗ್ನೈಸೇಷನ್ ಆರ್ಟಿಸ್ಟ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಸ್ಟ್ರಗಲ್ಸ್ ಏನಿರುತ್ತೆ? ಈಗ ಉದಾಹರಣೆಗೆ ನನ್ನ ವಿಷಯ ಹೇಳ್ಬೇಕು ಅಂದ್ರೆ, ನಾನು ಸಿನಿಮಾಗೆ ಬಂದು ಒಂದು 12 ವರ್ಷ ಆದ್ರೂ ನನಗೆ ಅನ್ಕೊಂಡಿದ್ದ ರೆಕಗ್ನಿಷನ್ ಸಿಗ್ಲಿಲ್ಲ. ಈಗ್ಲೂ ಅದು ಬಿಡ್ತಾ ಇಲ್ಲ, ಆ ದಾರಿಲಿ ಸಾಗ್ತಾ ಇದ್ದೀನಿ. ಆ ಸಾಗ್ಲಿಲ್ಲ ಏನಾಗುತ್ತೆ ಅಂದ್ರೆ, ಒಂದು ಮನೆ ಕಡೆಯಿಂದ ಪ್ರೆಷರ್ ಇರುತ್ತೆ. ಈಗ ನಮ್ಗೆ ಒಂದು ವಯಸ್ಸು ಬರ್ತಿರ್ತದೆ, ಮದುವೆ ಮಾಡ್ಕೋ. ಯಾಕಂದ್ರೆ ಬೇಸಿಕಲಿ ನಾ ಹೇಳ್ದಾಗೆ ನಮ್ದೆಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರಿಂದ ಫಸ್ಟ್ ಮಿಡಿಲ್ ಕ್ಲಾಸ್ ಅವ್ರಿಗೇನು ತಿಂಗಳಿಗೆ ಇಷ್ಟು ಸಂಬಳ ಬರಬೇಕು, ಒಂದ್ ಏಜಿಗೆ ಬಂದ್ಮೇಲೆ ಅವ್ನ್ ಮದುವೆ ಮಾಡ್ಕೋಬೇಕು. ಇದೊಂದು ಫಿಕ್ಸ್ಡ್ ರೂಲ್ಸ್ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು. ಈ ದೊಡ್ಡವ್ರ ಮನೆಗಳು ಪೊಲಿಟಿಷಿಯನ್ಸ್ ಅವ್ರದ್ದು ಒಂಥರ ರೂಲ್ಸ್ ಇರ್ತದೆ. ಬಟ್ ನಮ್ದು ಹಂಗಲ್ಲ, ಮಿಡಿಲ್ ಕ್ಲಾಸ್ ಅವ್ರದ್ದು ತಿಂಗಳಿಗೆ ಇಷ್ಟು ಸಂಬಳ ದುಡಿಬೇಕು, ಮನೆಗೆ ಒಂದಿಷ್ಟು ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ನ ಜೀವನ ಅವ್ನು ಸೆಟ್ಲ್ ಮಾಡ್ಕೋಬೇಕು, ಸಮಯಕ್ಕೆ ತಕ್ಕಾಗ ಮದುವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು. ಯಾಕಂದ್ರೆ ಆ ರೂಲ್ಸ್ನೆಲ್ಲ ನಾನು ಸ್ವಲ್ಪ ಬ್ರೇಕ್ ಮಾಡೋದ್ರಿಂದ ನನಗೆ ಬಹಳ ಸಮಸ್ಯೆ ಆಯ್ತು. ಅದ್ರ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ, ಯಾಕಂದ್ರೆ ಮಿಡಿಲ್ ಕ್ಲಾಸ್ ಬಂದಾಗ, ಯಾಕಂದ್ರೆ ನಾವು ಏನೋ ಝೀರೋ ಬ್ಯಾಕ್ ಗ್ರೌಂಡ್ ಬಂದವರು. ಯಾಕಂದ್ರೆ ನಮ್ಮ ಮನೆ ಆಗ್ಲಿ, ನಮ್ಮ ಫ್ಯಾಮಿಲಿ ಆಗ್ಲಿ, ನಮ್ಮ ಖಾನ್ದಾನ್ಗಳಿಗೆ ಯಾರು ಸಿನಿಮಾ ಗಂಧಗಳಿಗೆ ಗೊತ್ತಿಲ್ಲ, ಎಲ್ಲ ಟಿವಿಲಿ ನೋಡ್ದಂತವ್ರು ನಾವೆಲ್ಲ. ಅಲ್ಲಿಂದ ಸಿನಿಮಾ ರಂಗನ ಆಸೆ ಪಟ್ಟು ಆಕ್ಟ್ ಮಾಡ್ತಿದ್ದವರು, ಆ ನಟನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಸಿನಿಮಾ ರಂಗ ಬಂದಾಗ ಸಾಕಷ್ಟು ಕಷ್ಟ ಆಗೋಯ್ತು. ಅದು ಒಂಥರ ಹೇಳ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಸಿನಿಮಾ ಬಂದ್ರೆ, ಅದ್ರ ಜೊತೆಗೆ ನಾವು ಏನು ಬ್ಯಾಕಪ್ ಅಂತ ಏನು ಇಟ್ಕೊಂಡು ಬರ್ಲಿಲ್ಲ. ಡೈರೆಕ್ಟ್ ಸಿನಿಮಾಗೆ ಬಂದ್ವಿ, ಕೆಲಸ ಮಾಡ್ತಿದ್ದೆ, ನಮ್ಮ ಮನೆಯವ್ರಿಗೂ ಏನು ಹೇಳಿಲ್ಲ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ. ನಾನು 1 ವರ್ಷ ಕೆಲಸ ಬಿಟ್ಟ ಮೇಲೆ ಮನೆಯವ್ರಿಗೆ ಹೇಳಿದ್, ನಾನು ಕೆಲಸ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿವರೆಗೂ ನಾನು ಸಿನಿಮಾಗ್ ಮಾಡ್ತಾ ಇದ್ದೀನಿ, ಸಿನಿಮಾ ಸೇರ್ಕೊಂಡಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಸಾಕಷ್ಟು ಕಷ್ಟ ಆಯ್ತು. ಯಾಕಂದ್ರೆ ನಾವು ಏನು ಬ್ಯಾಕಪ್ ಇಟ್ಕೊಳ್ಳದೇನೆ ಆಗ್ಲಿ, ಫೈನಾನ್ಷಿಯಲ್ ಆಗ್ಲಿ, ಅಥವಾ ಒಂದು ಸೋರ್ಸ್ ಇಟ್ಕೊಳ್ಳದೇನೆ ಬಂದ್ಬಿಟ್ವಿ. ಯಾಕಂದ್ರೆ ಒಂದು ಬ್ಲೈಂಡ್ ಆಗಿ ಬಂದಿರ್ತೀವಿ, ನಮ್ಗೂ ಏನು ಗೊತ್ತಿರಲ್ಲ. ಸಿನಿಮಾ ರಂಗ್ ಬಂದವ್ರಿಗೆಲ್ಲ ಏನೋ ಕಲರ್ಫುಲ್ ಆಗಿದೆ, ಎಲ್ಲ ಸಖತ್ತಾಗಿರುತ್ತೆ, ನಾನು ಹಂಗಾಗ್ಬಿಡ್ತೀನಿ ಹಿಂಗಾಗ್ಬಿಡ್ತೀನಿ. ಅದು ಅಷ್ಟು ಸುಲಭ ಅಲ್ಲ ಸಿನಿಮಾ ರಂಗದಲ್ಲಿ. ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಏನು ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಿನಿಮಾ ಹಂಗೇನೆ ಅದು. ಅಂತದ್ರಲ್ಲಿ ನಾವು ಏನು ಬ್ಯಾಕ್ ಗ್ರೌಂಡ್ ಇಲ್ದೇನೆ, ಒಂದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಳ್ದೇನೆ, ಏನೂ ಪ್ಲಾನಿಂಗ್ ಇಲ್ದೇನೆ ಬಂದ್ಬಿಡ್ತೀವಿ. ಆಗ ಸಾಕಷ್ಟು ಕಷ್ಟ ಆಯ್ತು. ಒಂಥರ ಹೇಳ್ಬೇಕು ಅಂದ್ರೆ ನರಕನೇ ನೋಡ್ಬಿಟ್ಟಿದೀವಿ ನಾವು. ಆದ್ರೆ ಅದನ್ನ ದಾಟ್ಕೊಂಡು ಬಂದು ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗ ನೀವು ಫ್ಯಾಮಿಲಿ ಎಲ್ಲ ಮೈಸೂರಲ್ಲಿ ಇದ್ದಿದ್ದಲ್ವಾ, ನೀವು ಇಲ್ಲಿ ಡೈಲಿ ಫಿಲಮ್ಸ್ ಮಾಡ್ತಿದ್ರಿ. ಇಲ್ಲಿ ಬೆಂಗಳೂರಲ್ಲಿ ಇರೋದು ಯಾವ ತರ ಇರ್ತಿದ್ರಿ? ಅಂದ್ರೆ ಫ್ರೆಂಡ್ಸ್ ಜೊತೆ ಇರ್ತಿದ್ರ, ಯಾವ ತರ ಇರ್ತಿದ್ರಿ?
ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟೆ. ಯಾಕಂದ್ರೆ ನಮ್ಗೆ ಏನು ಎತ್ತ ಅಂತ ಏನು ಗೊತ್ತಿರ್ಲಿಲ್ಲ. ಅದರಿಂದ ಕಂಠೀರವ ಸ್ಟುಡಿಯೋ ಕಡೆಯಿಂದ ಹುಡ್ಕೊಂಡು ಹೋದೆ. ಅಲ್ಲಿ ಹಾಗೆ ಯಾರ್ಯಾರು ಪರಿಚಯ ಆದ್ರು, ಗೊತ್ತಿರೋರೆಲ್ಲ ಒಂದು ಕಾಂಟ್ಯಾಕ್ಟ್ ಕೊಟ್ರು. ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಶುರು ಮಾಡಿದೆ. ಯಾಕಂದ್ರೆ ಅಲ್ಲಿ ಹಿಂದೆ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಗೊತ್ತಿರ್ತದೆ, ಹೀರೋಗಳ ಹಿಂದೆ ಆರ್ಟಿಸ್ಟ್ಗಳ ಹಿಂದೆ ಸುಮ್ಮನೆ ನಿಂತ್ಕೋಬೇಕು, ಒಂದ್ ರೀತಿ ಗೊಂಬೆಗಳ ತರ. ಡೈರೆಕ್ಟ್ರು ವಾಕ್ ಮಾಡ್ರೋ, ಓಡ್ರೋ, ಓಡೋಗ್ರೋ, ನಿಂತ್ಕೊಳ್ರೋ ಅಂದ್ರೆ ಆ ತರದ ಒಂದು ಪಾತ್ರ. ಯಾಕಂದ್ರೆ ನಮ್ಗೆ ಗೊತ್ತಿಲ್ದಿರ ಸಹಜವಾಗಿ ಅದು. ಆಲ್ಮೋಸ್ಟ್ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಒಂದು 300 ಸಿನಿಮಾ ಮಾಡ್ಬಿಟ್ಟಿದೀನಿ. ನಮ್ಮ ಕನ್ನಡ ಚಿತ್ರರಂಗ ಎಲ್ಲ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್, ಉಪೇಂದ್ರ ಸರ್, ಶಿವಣ್ಣ ಸರ್, ಎಲ್ಲಾರ ಸಿನಿಮಾಗಳು ಜೂನಿಯರ್ ಆರ್ಟಿಸ್ಟ್ ವರ್ಕ್ ಮಾಡಿದೀನಿ. ಅಲ್ಲಿಂದ ಶುರುವಾದ್ಮೇಲೆ ಅಲ್ಲೇ ಕೆಲಸ ಮಾಡ್ತಿದ್ದಾಗ ಒಂದು ರೂಮ್ ಇತ್ತು. ಹಂಗೆ ಸಿನಿಮಾ ರಂಗಕ್ಕೆ ಆವಾಗ ಇನ್ನೂ ಒಂದು ಸಣ್ಣ ರೂಮ್ ಆಯ್ತು. ಯಾಕಂದ್ರೆ ಸಂಬಳ ಬರ್ತಿತ್ತು, ಒಳ್ಳೆ ಸಂಬಳ ಬರ್ತಿತ್ತು ಕೆಲಸ ಮಾಡ್ತಿದ್ದಾಗ. ಒಳ್ಳೆ ಒಂದು ಸಿಂಗಲ್ ಬೆಡ್ರೂಮ್ ಎಲ್ಲ ಮಾಡ್ಕೊಂಡಿದ್ದೆ. ಮತ್ತೆ ಪುನಃ ಸಿನಿಮಾ ರಂಗಕ್ಕೆ ಬಂದು ಸ್ವಲ್ಪ ಡಿವೋಷನ್. ಈಗೆಲ್ಲ ಬೇರೆ ಕೆಲ್ಸಕ್ಕೆ ಹೋದಾಗ ನಮ್ಗೆಲ್ಲ ಪ್ರಮೋಷನ್ ಸಿಗುತ್ತೆ. ಸಿನಿಮಾ ರಂಗಕ್ಕೆ ಬಂದಾಗ ಸಡನ್ ಆಗಿ ನನಗೆ ಒಂಥರ ಡಿಮೋಷನ್ ಸಿಕ್ತು. ಅಂದ್ರೆ ಒಂದು ಒಳ್ಳೆ ಮನೆ ಇದ್ದ, ಒಂದು ಸಣ್ಣ ರೂಮಿಗೆ ಬಂದೆ. ಒಂದು ಬೈಕ್ ಇತ್ತು, ಬೈಕ್ ಮಾರ್ಕೊಂಡೆ. ಏನ್ ಮಾಡಕ್ಕಲ್ಲ, ಸಿನಿಮಾ ಅಲ್ವಾ. ಬೈಕ್ ಮಾರ್ಕೊಂಡು ಒಂದು ಸಣ್ಣ ರೂಮಲ್ಲಿ, ಆಕ್ಚುಲಿ ನಮ್ಮ ಫ್ರೆಂಡ್ ಮಾಂತೇಶ್ ಅಂತ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು. ನಾನು ಅವ್ರ ಜೊತೆ ಸೇರ್ಕೊಂಡು ಇಬ್ರು ಚಿತ್ರರಂಗದಲ್ಲಿ ಒಂದು ಜರ್ನಿ ಶುರು ಮಾಡಿದ್ವಿ. ಅಣ್ಣ, ಇವಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದ್ರೆ ಡೈಲಿ ಕೆಲಸ ಇರುತ್ತೆ ಅವ್ರಿಗೆ? ಡೈಲಿ ಅಂತ ಹೇಳಕ್ಕಾಗಲ್ಲ. ತಿಂಗಳಲ್ಲಿ ಒಂದೊಂದ್ಸಲ, ಒಂದು ತಿಂಗಳು ಕಂಟಿನ್ಯೂಸ್ ಇರುತ್ತೆ. ಒಂದೊಂದ್ಸಲ ಒಂದು 10 ದಿನ ಇರ್ಬೋದು, ಒಂದು ವಾರನೂ ಇರ್ಬೋದು. ಡೈಲಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗ್ಲಿ ಪ್ರತಿಯೊಬ್ರು ರೆಕಗ್ನೈಸೇಷನ್ ಬೇಕು ಅಂತಾನೆ ಬರೋದು. ಇವಾಗ ಕೆಲವ್ರು ನಾನ್ ನೋಡಿರೋ ಪ್ರಕಾರನೇ ಕೆಲವ್ರು ರೆಕಗ್ನೈಸ್ ಆಗಿರ್ತಾರೆ, ಅವ್ರಿಗೆ ಆಪರ್ಚುನಿಟಿನೂ ಸಿಗ್ತಿರಲ್ಲ. ಪಾಪ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗು ಹೋಗ್ತಿರಲ್ಲ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಆಕ್ಚುಲಿ ಆ ಒಂದು ಫೇಸ್ ಇದೆಯಲ್ಲ, ಅದನ್ನ ನಾನು ತುಂಬಾ, ಅದು ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೀನ್ ಹೀರೋನೋ ಜೀರೋ ನನಗೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ಆ ಹುಡುಗಿ ಬಂದ ತಕ್ಷಣ ನೀನ್ ತಲೆ ತಗ್ಗಿಸ್ಲೇಬೇಕು. ಹೀರೋ ಅಲ್ವಾ ಸರ್, ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾರೆ. ಓಹೋ, ಏನಮ್ಮ ಅವ್ನು ಹೀರೋ ಆದ್ರೆ ನೀನ್ ಹೀರೋನ್ ಆಗ್ತೀಯಾ? ನಾನಾ ಜೂನಿಯರ್ ಆರ್ಟಿಸ್ಟ್ ಜೊತೆ? ನೋ ವೇಸ್. ಯಾಕಂದ್ರೆ ನಾನೊಬ್ಬ ನಟ ಆಗ್ಬೇಕು ಅಂತ ಬಂದವನು. ಯಾಕಂದ್ರೆ ಡೈರೆಕ್ಟ್ ಆಗಿ ನಟ ಅಂತ ನಮ್ಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ನಮಗೂ ಗೊತ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಈಗ ಜೂನಿಯರ್ ಆರ್ಟಿಸ್ಟ್ ಸೇರ್ಕೊಂಡ್ಮೇಲೆ ಸ್ವಲ್ಪ ವರ್ಷ ಮಾಡಿದೆ. ಅಲ್ಲಿ ಸಣ್ಣ ಪಾತ್ರ ಇದ್ರೆ ಕೇಳ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಪರಿಚಯ ಮಾಡ್ಕೋತಿದ್ದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳ್ಕೊತಿದ್ದೆ. ಅವರು ನನಗೆ ಹೇಳೋರು, ನೋಡಿ ಇನ್ನೊಬ್ಬ ಆಕ್ಟರ್ ಆಗ್ಬೇಕು ಅಂತ ಬಂದವನು ಜೂನಿಯರ್ ಆರ್ಟಿಸ್ಟ್ ಆಗಿ ಏನಕ್ಕೆ ಬಂದೆ, ಯಾಕಂದ್ರೆ ಜನ ನಿನ್ನ, ಅಥವಾ ನಮ್ಮ ಇಂಡಸ್ಟ್ರಿಲಿ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಡೈರೆಕ್ಟರ್, ಕ್ಯಾಮ್ರಾ, ನಿನ್ನ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಗುರುತಿಸ್ಬಿಡ್ತಾರೆ. ಅವಾಗ ನೀನ್ ಚಾನ್ಸ್ ಕೇಳ್ಕೊಂಡು ಹೋದ್ರು, ನೀನೊಬ್ಬ ನಟ ಚೆನ್ನಾಗಿ ಮಾಡಿದ್ರು ಕೆಲವೊಂದ್ಸಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದವನು ಅಂದ್ಬಿಟ್ಟು ನಿನ್ನ ತುಂಬಾ ರಿಜೆಕ್ಟ್ ಮಾಡೋದಾಗ್ಲಿ, ಒಂಥರ ಕೇವಲವಾಗಿ ನೋಡೋದಾಗ. ಯಾಕಂದ್ರೆ ನನಗೂ ಅದು ತುಂಬಾ ಫೇಸ್ ಮಾಡಿದೀನಿ. ನಾನು ಕೆಲವೊಂದ್ಸಲ ಆಡಿಷನ್ಗೆ ಹೋದಾಗ, ನಾನು ಡೈರೆಕ್ಟರ್ ಕೆಲವ್ರು ನೋಡಿರಲ್ಲ, ಇನ್ನೇನು ನೋಡಿರಲ್ಲ, ನಾನು ಚೆನ್ನಾಗಿ ಆಡಿಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಟ್ ಮಾಡಿದಾಗ ಅದು ಈಗ ಸೆಲೆಕ್ಷನ್ ಪ್ರೋಸೆಸ್ ಅಂತ ಇರ್ತದೆ. ಅವಾಗ ನೋಡಿದಾಗ ಕೆಲವರು, ಸರ್ ಅವನು ಜೂನಿಯರ್ ಆರ್ಟಿಸ್ಟ್ ಇದೆ ಮಾಡ್ತಿದ್ದವನು ಅಂತ ನನ್ನ ರಿಜೆಕ್ಟ್ ಮಾಡಿರೋ ಉದಾಹರಣೆಗಳು ತುಂಬಾ ಇದೆ. 75 ರೂಪಾಯಿ ತಗೊಳ್ಳೋ ಜೂನಿಯರ್ ಆರ್ಟಿಸ್ಟ್ ಸರ್ ನಾನು. 75 ಲಕ್ಷ ನಾನು ಯಾರನ್ನ ಕೇಳ್ತಾ ಇರ್ಲಿ ಸರ್? ನೋಡಮ್ಮ, ಒಂದು ದುಡ್ಡಿರ್ಬೇಕು, ಇಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಇರಬೇಕು. ಇವೆರಡೂ ಇಲ್ಲ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೂನಿಯರ್ಸ್ ಓಡಾಡ್ತಾರಲ್ಲ, ಆ ತರ ಲೈಫ್ ಲಾಂಗ್ ಓಡಾಡ್ಕೊಂಡಿರ್ಬೇಕಾಗತ್ತೆ. ಇವಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದ ಅಂತ ರಿಜೆಕ್ಟ್ ಮಾಡಿ ಇದ್ದಾಗ ನಿಮ್ಗೆ ಯಾವತ್ತಾದ್ರೂ ಅನಿಸ್ತದ ಸಿನಿಮಾ ಬಿಟ್ಬಿಡೋಣ ನಾನು ಅಂತ? ಇಲ್ಲ, ಸಿನಿಮಾ ಯಾವತ್ತೂ ನನಗೆ ಈ ಕ್ಷಣದಲ್ಲಿ ಬಿಟ್ಬಿಡ್ಬೇಕಂತ ಅನ್ಸಿಲ್ಲ. ಯಾಕಂದ್ರೆ ಅದು ನನ್ನ ಆಯ್ಕೆ. ಯಾಕಂದ್ರೆ ಅದು ಈಗ ಎಲ್ರು ಅವಾಗೆಲ್ಲ ಹೇಳೋಲ್ಲ ಅಂತದ್ದು, ಅವಾಗ ಈಟ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್. ಯಾಕೆ ಕ್ರಿಕೆಟ್ ಹುಚ್ಚಿದ್ದವ್ರು. ನನಗೆ ಹೆಂಗೆ ಅಂದ್ರೆ ಈಟ್ ಸಿನಿಮಾ, ಡ್ರಿಂಕ್ಸ್ ಸಿನಿಮಾ, ಸ್ಲೀಪ್ ಸಿನಿಮಾ ಅಂತ. ಹಂಗೆ ನನಗೆ ಸಿನಿಮಾ ಇಂದಾನೇ ಸಿನಿಮಾ. ಯಾಕಂದ್ರೆ ನನಗೆ ನನ್ನ ರಕ್ತದ ಕಣಕಣದಲ್ಲೂ ನಿಜವಾಗ್ಲೂ ಸಿನಿಮಾನೇ ತುಂಬಿಕೊಂಡಿದೆ ನನಗೆ. ನೀವು ಇಂಡಸ್ಟ್ರಿ ಬಂದು ಆಲ್ಮೋಸ್ಟ್ ಒಂದು 10 ರಿಂದ 12 ವರ್ಷ ಆಯ್ತು. ನಿಮ್ದು ಹಾರ್ಡೆಸ್ಟ್ ಫೇಸ್ ಏನಾದ್ರು ಇದೆಯಾ? ಈ ಸಿನಿಮಾ ರಂಗದಲ್ಲಿ ನನಗೆ ಅವಕಾಶ ಕೊಡದಿರೋದು ಅಥವಾ ಅವಕಾಶ ಕೊಟ್ಟಿರೋದು ಇದೆಲ್ಲ ಇರ್ತದೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಬೇಸಿಕ್ ಆಗಿ ನಾವು ಬಂದಾಗ ಏನಾಗುತ್ತೆ ಅಂದ್ರೆ, ಈಗ ನಾನು ವರ್ಕ್ ಮಾಡ್ತಿದ್ದೆ, ಅದನ್ನ ಬಿಟ್ಟ ತಕ್ಷಣ ನನಗೆ ಇನ್ಕಮ್ ಸೋರ್ಸ್ ಸ್ಟಾಪ್ ಆಗುತ್ತೆ. ಈಗ ಈ ಜೂನಿಯರ್ ಆರ್ಟಿಸ್ಟ್ ಆಗಿ ಫಸ್ಟ್ ನಾನು ಎಂಟ್ರಿ ಕೊಟ್ಟಾಗ ಪ್ರಪಂಚ ಅಂತ ಒಂದು ಸಿನಿಮಾ, ಅದು ದಿಗಂತ್ ಸರ್ದು ಅವ್ರದೊಂದು ಸಿನಿಮಾ. ಅದು ಅವ್ರ ಅಪ್ಪ ತೀರ್ಕೊಂಡಾಗ್ಲೂ ಹೋಗಕ್ಕಾಗ್ಲಿಲ್ವಂತೆ ಪಾಪ. ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ರಂತೆ. ಕಾಯಕವೇ ಕೈಲಾಸ ಅಲ್ವಾ? ಅಮ್ಮನಿಗೇನ್ ಬಿಡಿ, ತುಂಬಾ ಜನ ಸಿಗ್ತಾರೆ. 1 ಲಕ್ಷ ಸಂಬಳ ಸಿಗತ್ತಾ? ನೀವ್ ಹೇಳಿ. ಆ ಸಿನಿಮಾದಲ್ಲಿ ನನಗೆ ಮೊದಲ ಪೇಮೆಂಟ್ ಬಂದು 250 ರೂಪಾಯಿ ಏನಾಯ್ತು. ಅಂದ್ರೆ ಆ ಸಿನಿಮಾ 30 ದಿನ ಸಿಗ್ತಿರಲ್ಲ. 250 ರೂಪಾಯಿ ಅಂದ್ರೆ ನಮ್ಗೆ ಅವಾಗ ಬಸ್ಸಲ್ಲಿ ಬರ್ತಿದ್ವಿ, ಇಲ್ಲ ಬೈಕ್ ಇದ್ದಾಗ ಬೈಕಲ್ಲಿ ಬರ್ತಿದ್ವಿ. ಆ ದುಡ್ಡು ಏನಾಗುತ್ತೆ ಅಂದ್ರೆ, ನಾವಿಲ್ಲಿ ಬಾಡಿಗೆ ಮನೆ ಕಟ್ಟಬೇಕು, ಅಥವಾ ರೆಂಟ್ ಕಟ್ಟಬೇಕು, ಅಥವಾ ಒಂದು ಕರೆಂಟ್ ಬಿಲ್ ಕಟ್ಟಕ್ ನಿಜವಾಗ್ಲೂ ಸಾಕಾಗ್ತಿರ್ಲಿಲ್ಲ. ಅದು ಸಖತ್ ಸ್ಟ್ರಗಲ್ ಆಗೋಯ್ತದು. ಒಂದ್ ಕಡೆ ಚಾನ್ಸ್ ಹುಡುಕ್ಬೇಕು,
ಒಂದು ಕಡೆ ನಮ್ಮ ಕನಸು ನನಸು ಮಾಡ್ಕೋಬೇಕು. ಜೊತೆಗೆ ಈ ದುಡ್ಡು ಅನ್ನೋದು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಈಗ ನಾನು ಹಸ್ದಾಗ ಏನೇ ಇದ್ರು ಫಸ್ಟ್ ಹೊಟ್ಟೆ ಅನ್ನನೇ ಕೇಳುತ್ತೆ ಹೊರತು ಸಿನಿಮಾನ ಕೇಳಲ್ಲ. ಇದು ಫ್ಯಾಕ್ಟ್, ಅದು ಮನುಷ್ಯನಿಗೆ ಯಾವ್ದೇ ಪ್ರೊಫೆಷನ್ ಇರಲಿ, ಹಸ್ದಾಗ ಹೊಟ್ಟೆ ಅನ್ನ ಕೇಳುತ್ತೆ. ಹಾಗೆ ಆ ಹಸು ದಿನಗಳು ತುಂಬಾ ಇದೆ. ಯಾಕಂದ್ರೆ ಸಿನಿಮಾದವ್ರಿಗೆ ಹಸು ಏನು ದೊಡ್ಡದಲ್ಲ, ಇದು ನಮ್ಗೆಲ್ಲ ಒಂಥರ ಗಾಡ್ ಗಿಫ್ಟ್. ಈ ಸಿನಿಮಾದವ್ರಿಗೆ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಬಂದಾಗ ಸಿನಿಮಾದವ್ರು ಫಸ್ಟ್ ಏನ್ ಕಲಿಬೇಕು ಅಂದ್ರೆ, ನಟನೆ ಕಲಿತೇ ಇಲ್ವೋ, ಫಸ್ಟ್ ಹಸುನ ನಿಗ್ರಹಿಸ್ಕೊಳ್ಳೋದು, ಹಸುನ ತಾಳ್ಕೊಳ್ಳೋ ಶಕ್ತಿ ಇರಬೇಕು. ಅವಮಾನ ಆಮೇಲೆ ಸನ್ಮಾನ. ಈ ಅವಮಾನಗಳನ್ನ, ಈ ನೋವುಗಳನ್ನ, ಈ ಕಣ್ಣೀರ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಸಿನಿಮಾ ರಂಗ. ಅದನ್ನ ದಾಟಿದ್ರೆ ನೆಕ್ಸ್ಟ್ ಸನ್ಮಾನ, ಸ್ಟಾರು, ಗೀರು ಇವೆಲ್ಲ ಸೆಕೆಂಡ್ರಿ. ನಾನ್ ದೊಡ್ಡ ಹೀರೋ ಆದ್ಮೇಲೆ ಪೇಪರ್ನವರು, ಟಿವಿಯವರು ಮಾಡೋ ಇಂಟರ್ವ್ಯೂಲೆಲ್ಲ ನನ್ ಕಷ್ಟ ಸುಖನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ಅವಾಗ ಅವ್ರಿಗೆಲ್ಲ ನನ್ ಮೇಲೆ ಸಿಂಪತಿ ಬಂದ್ಬಿಡುತ್ತೆ. ಮುತ್ತು ಬೇಜಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂತ ನನ್ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ. 25 ವಾರ ಗ್ಯಾರಂಟಿ. ಮುತ್ತು ಸ್ಟಾರ್ ಕಣ, ಸೂಪರ್ ಸ್ಟಾರ್ ಕಣ. ಇವಾಗ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಯಾವ ತರ ಅನ್ಸಿರುತ್ತಲ್ಲ, ಒಂದು ಪ್ರೌಡ್ ಮೂಮೆಂಟ್, ಇವತ್ತು ನಾನು ಇದಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನನಗೆ ಅಂತ ಯಾವ ತರ ಅನ್ಸಿದ್ಯಾ? ಈಗ ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ಆಕ್ಟ್ ಮಾಡಿದಾಗ ಕೆಲವರು ಹೀರೋಗಳು, ಆರ್ಟಿಸ್ಟ್ಗಳೇ ಚೆನ್ನಾಗಿ ಮಾಡಿದೆ ಕಣೋ, ನಿನ್ಗೆ ಫ್ಯೂಚರ್ ಇದೆ, ಅದ್ರ ಬಗ್ಗೆ ಫೋಕಸ್ ಮಾಡುವಂತ ಡೈರೆಕ್ಟರ್ಗಳಾಗ್ಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗ್ಲಿ ಅಥವಾ ನನ್ನ ಜೊತೆ ವರ್ಕ್ ಮಾಡ್ತಿದ್ದ ಹುಡುಗರುಗಳಾಗ್ಲಿ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡೋರೆ, ಚೆನ್ನಾಗಿ ಮಾಡ್ತೀಯ ಮಾಡು, ಯಾಕೆ ಆಗ್ಬಾರ್ದು, ಚೆನ್ನಾಗಿದ್ಯಾ, ಯಾರ್ಯಾರೋ ಏನೇನೋ ಆಗಿದ್ದಾರೆ, ಏನಕ್ಕೆ ಆಗ್ಬಾರ್ದು, ನೀನೊಂದು ನಟನೆ ಇದೆ, ಸ್ಟ್ರಗಲ್ ಇದೆ, ನಿಂದು ಡೆಡಿಕೇಶನ್ ಇದೆ, ಅದ್ರ ಪೂರಕವಾಗಿ ತುಂಬಾ ಕೆಲಸ ಮಾಡ್ತಿದ್ಯಾ ಅಂದಾಗ ಅನ್ಸೋದು ನನಗೆ ತುಂಬಾ ಹೆಮ್ಮೆ ಅನ್ಸೋದು. ಅವಾಗ ಯಾಕೆ ಆಗ್ಬಾರ್ದು, ನಾವು ಹಳ್ಳಿಯವ್ರು ಯಾಕೆ ಮಾಡಕ್ ಹೋಗ್ಬಾರ್ದು? ಈಗ ಹೀರೋ ಮಕ್ಳು ಹೀರೋನೇ ಆಗ್ಬೇಕು, ಡೈರೆಕ್ಟರ್ ಮಕ್ಳು ಹೀರೋ ಆಗ್ಬೇಕು. ಈಗ ಪೊಲಿಟಿಷಿಯನ್ ಮಕ್ಕಳು ನನ್ನ ಮಗನೇ MP ಆಗ್ಬೇಕು, ನನ್ನ ಮಗನೇ CM ಆಗ್ಬೇಕು ಅಂತ ಆಸೆ ಪಡ್ತಾರೆ. ಈಗ ಬಿಸ್ನೆಸ್ ಮ್ಯಾನ್ ಮಕ್ಕಳು ನೆಕ್ಸ್ಟ್ ನನ್ನನ್ನು ಅವನೇ ಟೇಕ್ ಓವರ್ ಅಂತ ಆತರ ಆಸೆ ಪಡೋರು. ನಾವು ಹಳ್ಳಿಯವ್ರು ಯಾಕೆ, ನಾವು ಅದೇ ಹಳ್ಳಿಯವರಾಗೆ ಯಾಕೆ ಇರಬೇಕು? ನಾನು ಯಾಕೆ ಒಬ್ಬ ಮಿಡಲ್ ಕ್ಲಾಸ್ ಇಂದ ಬಂದು ನಾನು ಯಾಕೆ ಒಬ್ಬ ಆಕ್ಟರ್ ಆಗಕ್ಕಾಗ್ಬಾರ್ದು? ಅದನ್ನೆಲ್ಲ ಬ್ರೇಕ್ ಮಾಡೋ ಆಸೆ ನನಗೆ ಯಾವಾಗ್ಲೂ ಅಷ್ಟೇ. ನಾನು ರಿಸ್ಕ್ ತಗೊಳ್ಳೋದು ಇಷ್ಟಪಡ್ತೀನಿ ಲೈಫಲ್ಲಿ. ಯಾಕಂದ್ರೆ ಏನೋ ನಾವು ಏನಾದ್ರು ನಮ್ಮಿಂದ ಆಚೆಗೆ ಏನಾದ್ರು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ನಾವು ರಿಸ್ಕ್ ತಗೊಳ್ಳೇಬೇಕು. ಇವಾಗ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು? ಯಾರು ಇಲ್ಲ. ಅಂದ್ರೆ ಗಾಡ್ ಫಾದರ್ ಯಾರು ಇಲ್ಲ? ನನಗೆ ಯಾರು ಗಾಡ್ ಫಾದರ್ ಇಲ್ಲ. ನೀವೆಲ್ಲ ಫ್ರೆಂಡ್ಸ್ ಸೇರಿ ಮಾಡಿದ್ರಿ. ನನಗೆ ಫಸ್ಟ್ ಇಂಡಸ್ಟ್ರಿಲಿ ಅಂತ ಪರಿಚಯ ಆಗಿದ್ದು ಮಹಾಂತೇಶ್ ಬ್ರಹ್ಮ, ನನ್ನ ಆತ್ಮೀಯ ಸ್ನೇಹಿತರು, ಜೊತೆಗೆ ಗುರುಗಳು ಕೂಡ ಅಂತ ಹೇಳ್ಬೋದು ಅವರು. ಯಾಕಂದ್ರೆ ಅವರು ನಾನು ಸೇರಿದಾಗಲೇ ಸಿನಿಮಾ ಅಂತ ಜರ್ನಿ ಶುರು ಮಾಡಿದ್ದು. ಆ ನಂತರ ತುಂಬಾ ಜನ ಕನೆಕ್ಟ್ ಆದ್ರು. ಆ ನಂತರ ನನ್ನ ದೇವ್ ಅಂತ ನನ್ನ ಆತ್ಮೀಯ ಸಿನಿಮಾ ಸ್ನೇಹಿತರು ಅವರು ಕನೆಕ್ಟ್ ಆದ್ರು. ಹೀಗೆ ಜರ್ನಿನೇ ಸಾಗಿದ್ದು ಹೊರತು ಯಾರೇ ಗಾಡ್ ಫಾದರ್ ಅಂತ ಏನು ಹೇಳಕ್ ಆಗಲ್ಲ. ಯಾರು ಗಾಡ್ ಫಾದರ್ ಇಲ್ಲ ನನಗೆ. ಇವಾಗ ನನಗೆ ಈ ಮೂವಿಲಿ ಚಿಕ್ಕ ರೋಲ್ ಸಿಕ್ಕಿದೆಯಪ್ಪ, ಬಟ್ ನಂಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಯಾವ್ದಾದ್ರು ಫಿಲಮ್ ಆತರ ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ? ನನಗೆ ಆಕ್ಚುಲಿ ರಗಡ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸರ್ ಆಪೋಸಿಟ್ ಮಾಡ್ತಾ ಇದ್ದೆ. ಅಂದ್ರೆ ಹೀರೋ ಹಳ್ಳಿ ಕ್ಯಾರೆಕ್ಟರ್ ನಮ್ದೆಲ್ಲ, ಹಳ್ಳಿ ಹುಡುಗಿ, ಅದ್ರಲ್ಲಿ ಹೀರೋಯಿನ್ ಲವ್ ಮಾಡೋದು, ಹೀರೋಯಿನ್ ಚೇಡ್ಸೋಂಥದ್ದು. ಜೊತೆಗೆ ಹೀರೋ ಬಂದಾಗೆಲ್ಲ ನಾವು ಅವ್ರನ್ನ ಅವಾಯ್ಡ್ ಮಾಡಿಸೋದು, ನಾವೆಲ್ಲ ಹೀರೋಯಿನ್ ಲೈನ್ ಆಗ್ತಾ ಇರ್ತೀವಿ, ಲವ್ ಮಾಡ್ತಾ ಇರ್ತೀವಿ. ಹೀರೋ ಎಲ್ಲಿಂದ ಬಂದ್ಬಿಟ್ಟು ಹೀರೋಯಿನ್ ಪಟಾಯಿಸಕ್ ಟ್ರೈ ಮಾಡ್ತಾ ಇರ್ತಾನೆ. ಆ ತರ ಒಂದು ಕ್ಯಾರೆಕ್ಟರ್, ಆ ಹಳ್ಳಿ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ಪಾತ್ರ ಆಕ್ಚುಲಿ. ವಿನೋದ್ ಪ್ರಭಾಕರ್ ಸರ್ ಜೊತೆ ನಿಮ್ದು ಕಾಂಬಿನೇಷನ್ ಇರ್ತಿತ್ತು? ಹೌದು, ಸುಮಾರು ಸೀನ್ ಇದೆ ನಂದು, ವಿನೋದ್ ಪ್ರಭಾಕರ್ ಸರ್ದು, ಆಮೇಲೆ ನಮ್ಮ ಜೊತೆ ಇದ್ದಿದ್ದು ಹುಡುಗರದು ಪಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ. ವಿನೋದ್ ಪ್ರಭಾಕರ್ ಸರ್ ಹೆಂಗಿರ್ತಿದ್ರು ಸೆಟ್ ಅಲ್ಲಿ? ತುಂಬಾ ಡೌನ್ ಟು ಅರ್ತ್. ಆ ಟೈಮಲ್ಲಿ ಆಕ್ಚುಲಿ ಅವರು 6 ಪ್ಯಾಕ್ ಎಲ್ಲ ಮಾಡಿದ್ರು. ತುಂಬಾ ಜೆಂಟಲ್ಮೆನ್. ಮತ್ತೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಭಾಕರ್ ಸರ್ನ ನಾವು ತೆರೆ ಮೇಲೆ ನೋಡಿ ಬಹಳ, ಆಕ್ಚುಲಿ ನಾನು ಇಷ್ಟಪಡೋ ಒಬ್ಬ ಇಂಪಾರ್ಟೆಂಟ್ ನಟರಲ್ಲಿ ಟೈಗರ್ ಪ್ರಭಾಕರ್ ಸರ್ ಕೂಡ. ವೆಲ್ಕಮ್ ಕನ್ವರ್ ಲಾಲ್ ಬೋಲೋ. ಕನ್ವರ್ ಲಾಲ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ. ನನಗ್ ಮರ್ಯಾದೆ ತಕೊಂಡ್ ಮಾತ್ರ ಗೊತ್ತು ಬೇಟೆ. ಅವ್ರ ಮಗನಾಗಿ ಎಷ್ಟು ಡೌನ್ ಟು ಅರ್ತ್ ಅಂದ್ರೆ, ಅವರು ನಾನು ಯಾರೋ ದೊಡ್ಡ ಸ್ಟಾರ್ ಮಗ ಆಗ್ಲಿ, ನಾನೊಬ್ಬ ಹೀರೋ ಆಗ್ಲಿ ಯಾವತ್ತೂ ಇರ್ತಿರ್ಲಿಲ್ಲ. ಊಟ ಕೂತ್ರು ನಮ್ ಜೊತೆನೆ ಕೂತ್ಕೊಳ್ಳೋರು, ನಮ್ಗೇನಾದ್ರು ಗೊತ್ತಿಲ್ಲ ಅಂದಾಗ ಹೇಳ್ಕೊಡೋರು, ನಾನು ಏನೇ ಕೇಳಿದ್ರು ಹೇಳ್ಕೊಡೋರು. ಪಾಪ ತುಂಬಾ ಒಳ್ಳೆ ವ್ಯಕ್ತಿ ಅವ್ರು ಆಕ್ಚುಲಿ. ಇವಾಗ ಇಂಡಸ್ಟ್ರಿಲಿ ಜೂನಿಯರ್ಸ್ ನ ಬೇರೆ ತರ ನೋಡ್ತಾರೆ, ಸ್ಟಾರ್ಸ್ ನ ಬೇರೆ ತರ ನೋಡ್ತಾರೆ. ಅದು ಇವಾಗ್ಲೂ ಅದಿದ್ಯಾ? ಖಂಡಿತ ಇದೆ. ಅದು ಚಿತ್ರರಂಗದಲ್ಲಿ ಅಂತಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ. ಮೇಲೆಗಡೆ ಇರೋ ಕೆಳಗಡೆ ಇರೋ ಅದು ಕಾಮನ್, ಅದು ಏನ್ ಮಾಡಕ್ಕಾಗಲ್ಲ. ಬನ್ನಿ ನಿಂತ್ಕೊಳ್ಳಿ, ಪೊಸಿಷನ್ ನಿಂತ್ಕೊಳ್ಳಿ, ಬನ್ನಿ ಬೇಗ ಬೇಗ. ಹುಡುಗಿನೆಲ್ಲ ಕರೆದು ಪೊಸಿಷನ್ ಕೊಡು, ಬೇಗ ನಿಂತ್ಕೊಳ್ಳಿ. ಇಟಿ ಸರಿಯಾಗಿ ಇಟ್ಕೊಳ್ಳಯ್ಯ, ಸರಿಯಾಗಿ ನಿಂತ್ಕೊಳ್ಳಿ. ಎಲ್ಲ ಮೇಲೆ ನಿಂತಿದ್ದೋನು ಸರ್, ಅದು ಬದ್ರಿ ಎಲ್ಲ ನಿಂತಿದ್ದೋನು ಕಳಿಸ್ತೀನಿ ಸರ್. ಬಂದೆ ಸರ್, ಬಂದೆ. ಓಹೋ,
ಏನಪ್ಪ ನೀನ್ ಕರಿಯಕ್ಕೆ ಸಪರೇಟ್ ಆಗಿ ಅಷ್ಟೊಂದು ಇಡ್ಬೇಕಾ? ಸಾರಿ ಸರ್. ಮಾಡಿರೋ ಪಿಕ್ಚರ್ ಫಿನಿಶ್ ಆಗಿಲ್ಲ ಅಷ್ಟು ಬೇಗ ಸೂಪರ್ ಸ್ಟಾರ್ ಅನ್ಪ ನಿಂಗೆ? ಸರ್ ಸಾರಿ. ಕೊಟ್ಟಿರೋ ಪೊಸಿಷನ್ ಕರೆಕ್ಟ್ ಆಗಿ ನಿಂತ್ಕೋಬೇಕು, ಇಲ್ಲಾಂದ್ರೆ ಓಡ್ಬಿಡ್ತೀನಿ. ಸರಿ ಮಾಡ್ಕೊ. ಅದನ್ನ ನಾವ್ ಯಾರು ತೆಗ್ದಕ್ಕೂ ಆಗಲ್ಲ. ಈಗ ಬಂದ ತಕ್ಷಣ ನನಗೆ ಎಲ್ಲಾ ಫೆಸಿಲಿಟೀಸ್ ಕೊಟ್ಬಿಟ್ರೆ ಈ ಜರ್ನಿ ನನಗೆ ಹೆಂಗ್ ಗೊತ್ತಾಗ್ತಿತ್ತು? ಈಗ ನಾನೇನೋ ಒಂದು ಸ್ಟ್ರಗಲ್ ಮಾಡಿದೆ, ಕಷ್ಟಪಟ್ಟೆ, ಅದು ನನಗೆ ಸೇರ್ಕೊಂಡಿದ್ದು, ನನಗೆ ಬೇಕಿತ್ತು, ನಾನು ಕಷ್ಟಪಟ್ಟೆ, ಅದು ಯಾರಿಗೋಸ್ಕರ ನಾನು ಮಾಡಿದ್ದಲ್ಲ. ಅದೆಲ್ಲ ನಾನು ನೋಡ್ಕೊಂಡು ಬಂದಿದ್ದಕ್ಕೆ ನಾನು ಇವತ್ತೊಂದು ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ಏನ್ ಬೇಕು ಏನ್ ಬೇಡ ಆ ಒಂದು ಸ್ಟ್ರಾಂಗ್ ಆ ಫೀಲಿಂಗ್ ಇದೆಯಲ್ಲ, ಅದು ಬೇಕು ಅಂದ್ರೆ ಆ ಕಷ್ಟ ಬಂದಾಗ್ಲೂ ಒಬ್ಬ ಮನುಷ್ಯ ನಾವು ಪರಿಪೂರ್ಣ ಆಗಿ ಸಾಧ್ಯ. ಯಾಕಂದ್ರೆ ಸುಮ್ಮನೆ ಬಂದ ತಕ್ಷಣ ನಮ್ಗೆ ರೆಡ್ ಕಾರ್ಪೆಟ್ ಸಿಕ್ಬಿಟ್ಟಿದ್ರೆ ಇವತ್ತು ಆ ಕಷ್ಟ ಇಂಡಸ್ಟ್ರಿ ಏನು ಅದ್ರ ಬೆಲೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಕಷ್ಟಗಳು ಅದೆಲ್ಲ ನೋಡ್ಕೊಂಡು ಬಂದಿದ್ದಕ್ಕೆ ನನಗೂ ಆ ಸ್ಥಾನ ಹೋಗ್ಬೇಕು ಅಂತ ಅನ್ಸಿದ್ದು ಅವಾಗ್ಲೇನೆ. ಇವಾಗ ನೀವ್ ಯಾರನ್ನಾದ್ರೂ ನೋಡಿ ಒಬ್ರು ನನಗೂ ಆ ಸ್ಥಾನ ಬೇಕು ಅಂತ ನಿಮ್ಗೆ ಅನ್ಸಿರುತ್ತಲ್ವಾ? ಆತರ ಯಾರನ್ನ ನೋಡಿ ನನ್ಗೆ ಆ ಪೊಸಿಷನ್ ಇದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು? ಈಗ ನಾನು ಆಕ್ಟ್ ಮಾಡಿದಾಗ ಸುಮಾರು ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದೀನಿ. ಆಮೇಲೆ ಮತ್ತೆ ನಾನು ಯಶ್ ಸರ್ ಜೊತೆ ರಾಮಾಚಾರಿ ಸಿನಿಮಾದಲ್ಲಿ ಅಣ್ಣ ತಮ್ಮ ಸಾಂಗ್ ಅಲ್ಲಿ ನಾನು ಮದುವೆ ಹುಡುಗ ಆಕ್ಟ್ ಮಾಡಿದ್ದೀನಿ. ಆಕ್ಚುಲಿ ಯಶ್ ಸರ್ ಹೇಳ್ಕೊಟ್ಟಿದ್ದು ಹಿಂಗ್ ಮಾಡು ಹಿಂಗ್ ಮಾಡು. ಅವಾಗ ಅವ್ರನ್ನೆಲ್ಲ ನೋಡಿದಾಗ ಆಕ್ಚುಲಿ ಮೈಸೂರಲ್ಲಿ ಪಡವರಳ್ಳಿ ಏನೋ ಏರಿಯಾದಲ್ಲಿ ನಾನು ಇದ್ದೆ. ಅಂದ್ರೆ ಈ ಮದುವೆ ಸೀನ್ ಅಂದ್ರೆ ಅದೇ ಅಣ್ಣ ತಮ್ಮ ಸಾಂಗ್ ಅಲ್ಲಿ ಜೀಪಲ್ಲಿ ಬರ್ತಾರಲ್ಲ, ಕಾರಲ್ಲಿ ಬರ್ತಾರಲ್ಲ. ಹಾ ಹೌದೌದು, ಅದೇ ಸೀನ್. ಆಕ್ಚುಲಿ ಯಶ್ ಸರ್ ಹಿಂಗ್ ನಿಂತ್ಕೊಳ್ಳಿ, ಹಿಂಗೆ ನನಗೆ ಬೈಲಿ ಅಂತ ಹೇಳಿದ್ರು. ನೋಡಿದ್ದೆ ಆಕ್ಚುಲಿ ಯಶ್ ಸರ್ನ ಕಾಲೇಜ್ ಡೇಸ್ ಅಲ್ಲೆಲ್ಲ ನೋಡಿದ್ದೆ. ಅವ್ರು ನೋಡಿದಾಗ ನನಗೂ ನೋಡಪ್ಪ ನಮ್ಮ ಮೈಸೂರವರು, ನಮ್ಮ ಏರಿಯಾ ಪಡವರಳ್ಳಿ ಅವರು ಈ ಒಂದು ಸ್ಥಾನಕ್ಕೆ ಬೆಳೆದವ್ರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಮೈಸೂರವರು. ಹಾಗೆ ದರ್ಶನ್ ಸರ್ ನಮ್ಮ ಮೈಸೂರು ಸಿದ್ಧಾರ್ಥ ಲೇಔಟ್ ಅವರು, ಅವ್ರ ಬಗ್ಗೆ ಎಲ್ಲ ಕೇಳಿದಾಗ, ಅವರು ಸ್ಟ್ರಗಲ್ ಡೇಸ್ ಕೇಳಿದಾಗ, ಅವ್ರ ಜೊತೆ ಐರಾವತ ಸಿನಿಮಾ ಮಾಡಿದಾಗ, ಜಗ್ಗುದದ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಅವಾಗ ದರ್ಶನ್ ಸರ್ ಜೊತೆ ಅಲ್ಲಿ ನೋಡಿದಾಗ ನಮ್ಮೂರವರು ಅಂದಾಗ ನಮ್ಗೊಂದು ಖುಷಿ ಅಲ್ವಾ? ನಾವ್ ಯಾಕೆ ಅವ್ರ ತರ ಆಗ್ಬಾರ್ದು? ಅವರು ನಮ್ ತರನೇ ಝೀರೋಯಿಂದ ಬಂದು ಸ್ಟ್ರಗಲ್ ಮಾಡಿ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಏರಿದ್ದಾರೆ ಅಂದಾಗ ಅವ್ರ ಶ್ರಮ, ಅವರ ಒಂದು ಟ್ಯಾಲೆಂಟ್ ನಾವ್ ಯಾಕೆ ಆಗ್ಬಾರ್ದು ಅನ್ನೋ ಇನ್ಸ್ಪಿರೇಷನ್ ನಮ್ಗೆ ತುಂಬಾ ಕಾಡೋದು. ಇವಾಗ ದರ್ಶನ್ ಸರ್ ನಾನು ಸಿನಿಮಾದಲ್ಲಿ ನೋಡಿದೀರಾ, ಐರಾವತ ನೋಡಿದೀರಾ, ಜಗ್ಗುದದ ಸ್ಕ್ರೀನ್ ಅಲ್ಲೂ ನೋಡಿರ್ತೀರಾ, ಶೂಟಿಂಗ್ ಅಲ್ಲೂ ನೋಡಿರ್ತೀರಾ. ಅವ್ರು ಆವಾಗಿರೋದಕ್ಕೂ ಇವಾಗ ಏನ್ ಹೇಳ್ತೀರಾ? ಅಲ್ಲ, ಇವತ್ತು ಅವ್ರ ಸ್ಥಾನ ಏನಿದೆಯೋ ಅದು ಅವ್ರ ಶ್ರಮ. ಯಾಕಂದ್ರೆ ಅವರು ಒಬ್ಬ ದೊಡ್ಡ ಖಳನಟನ ಮಗನಾಗಿ, ತೂದೀಪ್ ಸರ್ ಅವರ ನಟನಾಗಿ ಇವತ್ತು ಅವರು ಝೀರೋಯಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಏನ್ ಮಾಡಕ್ಕಲ್ಲ, ಅದು ನಮ್ಮ ಚಿತ್ರರಂಗದ ಒಂದು ದುರಂತ. ಅದು ಇಲ್ಲಿ ಎಲ್ರಿಗೂ ಅಷ್ಟೇನೆ. ಎಲ್ಲರಿಗೂ ಕೆಲವೊಂದ್ಸಲ ರೆಡ್ ಕಾರ್ಪೆಟ್ ಸಿಗಲ್ವಾ ಅಥವಾ ಎಲ್ಲ ಏನು ಸಿಗಲ್ಲ. ಎಲ್ರನ್ನೂ ಸ್ಟ್ರಗಲ್ ಮಾಡ್ಕೊಂಡು ಅದು ಅವರ ಒಂದು ಏನ್ ಬರ್ದಿತ್ತು ಅದು ಬಂತು. ಬಟ್ ಅದನ್ನ ಮೀರಿ, ಅವಮಾನನೆಲ್ಲ ಮೀರಿ ಅವ್ರನ್ನು ಒಂದು ಬಂದಿದ್ದಾರೆ ಅಂದ್ರೆ ಅದು ಒಂದು ಶ್ರಮ, ಅವರ ಒಂದು ಶಕ್ತಿ, ಅವರ ಒಂದು ಅದೃಷ್ಟ ಕೂಡ. ಇವಾಗ ಯಶ್ ಸರ್ನ ನೀವು ರಾಮಾಚಾರಿ ಫಿಲಮ್ ಅಲ್ಲಿ ನೋಡಿದ್ರಿ, ಸಾಂಗ್ ಅಲ್ಲಿ ನೋಡಿದಿರಾ, ನಿಮ್ ಮೈಸೂರವ್ರು ಅಂತ ಬೇರೆ ಹೇಳಿದ್ರಿ. ಅವಾಗಿದ್ದ ಯಶ್ ಸರ್ಗೂ ಇವಾಗಿರೋ ಯಶ್ ಸರ್ಗೂ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನೀವು? ಅವ್ರ ನಮ್ಮ ಮೊದಲನೇ ಸಿನಿಮಾ ಇಂದ ಹಿಡಿದು ಇವತ್ತು ಏನು ಇವಾಗ ಟಾಕ್ಸಿಕ್ ರಿಲೀಸ್ ಆಗ್ಬೇಕು, ಆ ಜರ್ನಿ ನೋಡಿದಾಗ ನಿಜವಾಗ್ಲೂ ಬಹಳ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಅವರು ಒಂದು ಸಣ್ಣ ಒಂದು ಕುಟುಂಬದಿಂದ ಬಂದು ಈಗ ಅವ್ರ ಫ್ಯಾಮಿಲಿ ಬಗ್ಗೆ ಏನ್ ಹೇಳಂಗಿಲ್ಲ, ಎಲ್ಲರಿಗೂ ಇಡೀ ಕರ್ನಾಟಕ ಗೊತ್ತಿದ್ದು, ದೇಶಕ್ಕೆ ಗೊತ್ತಿದೆ ಯಶ್ ಸರ್ ಏನು ಅಂತ. ಆ ಒಂದು ಅವ್ರ ಜರ್ನಿ ಇದೆಯಲ್ಲ, ಒಂದೊಂದು ಸಿನಿಮಾಗೂ ಅವ್ರು ಚೇಂಜಸ್ ಮಾಡ್ಕೊಂಡು ಬರ್ತಾರಲ್ಲ, ಅವ್ರ ಸ್ಕ್ರಿಪ್ಟ್ ಇರ್ಲಿ, ಅವ್ರ ಡೆಡಿಕೇಶನ್ ಇರ್ಲಿ ನೋಡಿ. ಇವತ್ತುವರೆಗೂ ಒಂದು ಸಣ್ಣ ಕಾಂಟ್ರವರ್ಸಿ ಇಲ್ಲದೆ ಯಶ್ ಸರ್ ಅವ್ರ ಪರ್ಸನಲ್ ಲೈಫ್ ಇರ್ಲಿ, ಪ್ರೊಫೆಷನ್ ಇರ್ಲಿ, ಅವ್ರ ಕೆರಿಯರ್ ಬಿಟ್ಟು ನೋಡಿ ಯಾವತ್ತೂ ಏನು ಕಾನ್ಸಂಟ್ರೇಟ್ ಮಾಡೋದಲ್ಲ. ಒಂಥರ 5 years ಪ್ಲಾನ್ ಅಂತ ಅವ್ರ ಇಂಟರ್ವ್ಯೂ ನಾವು ನೋಡ್ತಾ ಇರ್ತಿದ್ವಿ. ನೆಕ್ಸ್ಟ್ 5 ವರ್ಷಕ್ಕೆ ನಾನು ಹೇಗಿರ್ಬೇಕು, ಅದಾದ್ಮೇಲೆ ಇನ್ನು 5 ವರ್ಷಕ್ಕೆ ಹೇಗಿರ್ಬೇಕು ಅನ್ನೋದು ಇದೆಯಲ್ಲ, ಅದು ನಿಜವಾಗ್ಲೂ ನನಗಾಗ್ಲಿ, ನನ್ನಂತ ಎಷ್ಟೋ ಜನರಿಗೆ ಒಂದು ಇನ್ಸ್ಪಿರೇಷನ್, ಸ್ಫೂರ್ತಿ ಕೂಡ. ಯಾಕಂದ್ರೆ ಒಂದು ಸಣ್ಣ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಇಡೀ ವರ್ಲ್ಡ್ ಪ್ಯಾನ್, ಈಗ ಅವರು ಪ್ಯಾನ್ ಇಂಡಿಯಾ ಅಲ್ಲ, ಈಗ ಪ್ಯಾನ್ ವರ್ಲ್ಡ್ ಅನ್ನೋ ತರ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಒಂದು ಜರ್ನಿ ಬಂದಿದೆ ಅಂತ ನೋಡಿದಾಗ ನಿಜವಾಗ್ಲೂ ಗ್ರೇಟ್ ಹೆಮ್ಮೆ ಇದು ನಮ್ಮ ಕನ್ನಡಿಗರಿಗೆ ನಿಜವಾಗ್ಲೂ. ಇವಾಗ ನೀವು ರಾಮಾಚಾರಿ ಮೂವಿಗೆ ಸೆಲೆಕ್ಟ್ ಆದ್ರಲ್ವಾ, ರಾಮಾಚಾರಿ ಮೂವಿಲಿ ಎಷ್ಟು ಕೊಟ್ಟಿದ್ರು ಪೇಮೆಂಟ್ ನಿಮ್ಗೆ? ಅದ್ರಲ್ಲಿ ನನಗೆ ಒಂದು 700 ರೂಪಾಯಿ ಅಂತ ಅನ್ಕೋತೀನಿ. 700 ರೂಪಾಯಿ ಅದು. ಅಂದ್ರೆ ಅವಾಗೆಲ್ಲ ಸ್ವಲ್ಪ ಪೇಮೆಂಟ್ ಕಡಿಮೆ ಇತ್ತು. ಇವಾಗಿನ ಕಂಪೇರ್ ಮಾಡಿದ್ರೆ ಇವಾಗ ಓಕೆ ಸ್ವಲ್ಪ. ಆಗೆಲ್ಲ ಪೇಮೆಂಟ್ ತುಂಬಾ ಕಡಿಮೆ. ಅಂದ್ರೆ ರೆಕಗ್ನೈಸ್ ಆಗಿರೋರಿಗೆ ಸ್ವಲ್ಪ ಚೆನ್ನಾಗಿ ಸಿಕ್ತಿತ್ತು, ರೆಕಗ್ನೈಸ್ ಇಲ್ಲ ಅಂದ್ರೆ ಆತರ. ಇವಾಗ ನಿಮ್ಗೆ ಡೈಲಿ 700 ರೂಪಾಯಿ ಕೊಡ್ತಿದ್ರಲ್ವಾ, MNC ಕಂಪ್ನಿಲಿ ಇದ್ದವರು ಪರ್ ಡೇ 700 ರೂಪಾಯಿ ತಗೊಳ್ಳೋ ತರ ಅವಾಗ ಆದಾಗ ನಿಮ್ಗೆ ಆ ಫೀಲಿಂಗ್ ಹೆಂಗಿತ್ತು ಅವಾಗ? ಇಲ್ಲ, ಆಕ್ಚುಲಿ ನನಗೆ ಖುಷಿ ಅದು. ಈಗ ನನಗೆ ನನ್ನ ಕ್ಷೇತ್ರ, ನನ್ನ ಆಯ್ಕೆ, ನನ್ನ ಕನಸು ಬಂದು ಚಿಕ್ಕದ್ರಿಂದ ಸಿನಿಮಾ ಅನ್ನೋದು. ನನಗೆ ಅಲ್ಲಿ ಒಳ್ಳೆ ಸ್ಯಾಲ್ರಿ ಇದ್ರು ಕೂಡ ನನಗೆ ಯಾವತ್ತೂ ಅಷ್ಟು ಖುಷಿ ಪಟ್ಟಿರ್ಲಿಲ್ಲ. ಇಲ್ಲಿ ನನಗೆ ಫಸ್ಟ್ ಟೈಮ್ ಜೂನಿಯರ್ ಆರ್ಟಿಸ್ಟ್ ಆದಾಗ ಏನೋ ಅಂದಾಗ 250 ರೂಪಾಯಿ ಕೊಟ್ರಲ್ಲ,
ಅದು ಸಖತ್ ಖುಷಿ ಆಯ್ತು. ಆ ದುಡ್ಡು ನೋಡಿ ಒಂಥರ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಅನ್ನ ತಿನ್ನೋದಿದೆಯಲ್ಲ, ಅದು ಯಾವ್ದೋ ಜನ್ಮದ ಪುಣ್ಯ. ಅದು ಎಲ್ರಿಗೂ ಸಿಗಲ್ಲ. ಅದು 250 ರೂಪಾಯಿ ಇರ್ಲಿ, ಲಕ್ಷ ಇರ್ಲಿ, ಅದು ಸಿಕ್ಕಿದಾಗ ಅವತ್ತು ನನಗೆ ಎಷ್ಟೋ ಒಂಥರ ಆನಂದ, ತುಂಬಾ ಖುಷಿ ಆಯ್ತು ನನಗೆ. ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ಲೆನ್ಸ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.